ಸಿಐಟಿಯು ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ವಿಶ್ವ ಕಾರ್ಮಿಕ ದಿನಾಚರಣೆ. ಬೆಳಗಾವಿ ಜಿಲ್ಲಾ ರಾಮದುರ್ಗ ಪಟ್ಟಣದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿದ್ಯಾಚೇತನ ಆವರಣದಲ್ಲಿದ್ದ ಗುರುಭವನದಲ್ಲಿ ಆಯೋಜಿಸಿದ ಸಿಐಟಿಯು ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಮೂರನೇ ಅವಧಿಗೆ ಆಡಳಿತ ನಡೆಸುತ್ತಿರುವ ಬಿಜೆಪಿ ನೇತೃತ್ವದ ಕೇಂದ್ರದ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡಿ ದುಡಿಯುವ ಜನರಿಗೆ ಸಿಗುತ್ತಿರುವ ಅಲ್ಪ ಸ್ವಲ್ಪ ಸೌಲಭ್ಯಗಳನ್ನು ಕಸಿದುಕೊಂಡು ಬಂಡವಾಳದಾರರ ಜೇಬು ತುಂಬಿಸುತ್ತಿದೆ ಎಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಗೈಬು ಜೈನೇಕಾನ್ ವಿಷಾದ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಒಂದು ಕಡೆ ಬೆಲೆ ಏರಿಕೆಯ ಬಿಸಿಯಿಂದ ಜನರು ಕಂಗಾಲಾಗಿದ್ದಾರೆ, ಮತ್ತೊಂದು ಕಡೆ ಕನಿಷ್ಠ ವೇತನ ಇಲ್ಲದೆ ಜನರ ಬದುಕು ದುಸ್ತರವಾಗಿದೆ. ಇಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರ ರೈತ ಕಾರ್ಮಿಕರ ಪರ ನಿಲ್ಲುವುದನ್ನು ಬಿಟ್ಟು ಕಾರ್ಪೊರೇಟ್ ಕಂಪನಿಗಳ ಪರ ನಿಂತಿದ್ದು ದೇಶದಲ್ಲಿ ಅಶಾಂತಿ ತಲೆದೋರಲು ಕಾರಣ ಎಂದು ಅವರು ಆರೋಪಿಸಿದರು. ಅಧ್ಯಕ್ಷತೆ ವಹಿಸಿದ್ದ ನಾಗಪ್ಪ ಸಂಗೊಳ್ಳಿ, ಮುಖಂಡರಾದ ಎಸ್.ಜಿ. ಚಿಕ್ಕನರಗುಂದ, ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಮದುರ್ಗ ತಾಲೂಕಾ ಅಧ್ಯಕ್ಷ ಮಹಮ್ಮದ್ ಶಫಿ ಬೆನ್ನಿ, ರಾಜಶೇಖರ್ ಶೆಲವಡಿ ಮಾತನಾಡಿದರು. ಸಾಧಕರಿಗೆ ಸನ್ಮಾನ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಹಾಗೂ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯಾಗಿ ಕೆಲಸ ಮಾಡಿದ ಮತ್ತು ಬಿಸಿ ಊಟದ ಕೆಲಸ ನಿರ್ವಹಿಸಿದ ಇತ್ತೀಚೆಗೆ ನಿವೃತ್ತರಾದ ಕಾರ್ಯಕರ್ತೆಯರಿಗೆ ಕಾರ್ಯಕ್ರಮದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ನೌಕರ ಸಂಘದ ಅಧ್ಯಕ್ಷರಾದ ತುಳಸಮ್ಮ ಮಾಳದ್ಕರ್, ಕಟ್ಟಡ ಕಾರ್ಮಿಕರ ಸಂಘದ ಮಾರುತಿ ಮುದುಗುರಿ, ಸಿದ್ದಲಿಂಗಪ್ಪ ಸಿಂಗಾರಕೊಪ್ಪ, ಮಹಾದೇವ್ ಕೊಪ್ಪದ್, ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ಸಂಘದ ಮಹಾಂತೇಶ್ ಪಾಶ್ಚಾಪುರ, ನಿತಿನ್ ಕುಲಕರ್ಣಿ, ಕಾರ್ಮಿಕ ಸಂಘಟನೆಗಳ ಮುಖಂಡರಾದ ಕೃಷ್ಣ ಹೊಸೂರ್, ಫಾರೂಕ್ ಶೇಖ್, ಸರಸ್ವತಿ ಮಾಳಶೆಟ್ಟಿ, ಎಸ್.ಸಿ. ಪಾಟೀಲ್, ಲಕ್ಷ್ಮೀ ಎಂ. ಕರ್ಲನ್ನವರ್, ಹನುಮಂತ್ ಜಾಧವ್, ಮಹಾಂತೇಶ್ ಪಾಶ್ಚಾಪುರ, ತುಳಸಮ್ಮ ಮಾಳದ್ಕರ್, ಮಾಲಾ ಈಳಿಗೇರ್, ರೇಖಾ ಪೂಜಾರ್, ದಿಲೀಪ್ ಬೋವಿ, ಕೇಶವ್ ದಾಸರ್, ಸಿದ್ದಲಿಂಗಪ್ಪ ಸಿಂಗಾರಕೊಪ್ಪ ಉಪಸ್ಥಿತರಿದ್ದರು. ಅವರ ಮಗ ಹೇಳಿದರು, ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಕುಲಕರ್ಣಿ ಸರ್ ಒಂದು ಕ್ರಾಂತಿ ರೀತಿಯಲ್ಲ ಮೇ 1ನೇ ತಾರೀಕಿಗೆ ಮಾಡಿದ ಚಲೋ ಇರ್ತೈತೆ ಅಂತ ತಿಳ್ಕೊಂಡು ತಮ್ಮಲ್ಲಿ ಒಂದು ವಿನಂತಿ ಮಾಡುತ್ತಾ, ಕಾರ್ಮಿಕರ ದಿನಾಚರಣೆ ಕಟ್ಟಡ ಕಾರ್ಮಿಕರಾಗಲಿ, ಕಾರ್ಖಾನೆಗಳ ಕಾರ್ಮಿಕರಾಗಲಿ, ಎಲೆಕ್ಟ್ರಿಷಿಯನ್ ಆಗಲಿ, ಪ್ಲಂಬರ್ಸ್ ಆಗಲಿ, ಅವರೆಲ್ಲರೂ ಇವತ್ತು ಹಬ್ಬ. ಈ ಹಬ್ಬದ ವಾತಾವರಣದಲ್ಲಿ ಇಂಥ ಬಿಸಿಲೊಳಗೆ 38-40 ಡಿಗ್ರಿ ಸೆಲ್ಸಿಯಸ್ ಬಿಸಿಲೊಳಗೆ ನೀವು ಕೆಳಗಡೆ ದೇವರ ಬಜಾರ್ನಿಂದ ಇಲ್ಲಿವರೆಗೂ ಬಂದಿದ್ದೀರಿ. ತಾಯಿಗಳಿದ್ದಾರೆ, ಅತ್ತೆಗಳಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಕೋರಿ ಈ ದಿನಾಚರಣೆಯನ್ನು ಎಲ್ಲರೂ ಸಂತೋಷದಿಂದ ಆಚರಣೆಯನ್ನು ಪ್ರತಿ ವರ್ಷದಂತೆ ಮಾಡುತ್ತಾ, ಈಗ ಪ್ರಸ್ತಾವಿಕ ಭಾಷಣದಲ್ಲಿ ನಮ್ಮ ನಾಗಪ್ಪ ಹೇಳಿದಂತೆ ಮುಂದೆ ಬರ್ತಕ್ಕಂಥ ಕಾರ್ಮಿಕರ ದಿನಗಳು ಯಾವುದೂ ಒಳ್ಳೆಯ ದಿನಗಳು ಇಲ್ಲ. ಅದಕ್ಕಾಗಿ ಹೋರಾಟಗಳು ಬಹಳ ಜೋರಾಗಿ ಮಾಡುವಂತಹ ಸನ್ನಿವೇಶಗಳು ಬರಾಕತ್ತವ. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕಾರ್ಮಿಕರ ಹಿತದೃಷ್ಟಿ ಬಹಳಷ್ಟು ಕಡೆಗಣಿಸಾಕತ್ತವ. ಅದಕ್ಕೆ ಈ ಹೋರಾಟಗಳು ಮುಂದಿನ ದಿನಮಾನದಲ್ಲಿ ಬಹಳ ಜೋರಾಗಿ ಮಾಡಬೇಕಾಗಿ ವಿಷಯಗಳ ಸಂಬಂಧ ಬರ್ತಾವೆ. ಯಾಕಂತಂದ್ರೆ ಮೊದಲು ಕಾನೂನುಗಳು ಏನು ಕಾನೂನುಗಳನ್ನು ಎಲ್ಲ ಬದಲಾವಣೆ ಮಾಡಾಕತ್ತಾರ. ಅದಕ್ಕೆ ಎಲ್ಲರೂ ಕುಲಕರ್ಣಿ ಸರ್ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ನಡೀತಿದೆ ಅನ್ನುವ ವಿಶ್ವಾಸ ನನಗಿದೆ. ನಿಮ್ಮ ಜೊತೆ ನಾವು ಯಾವತ್ತೂ ಕೂಡ ಎತ್ತೀವಿ ಅಂತೇಳಿ ನನಗೆ 136ನೇ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಆಗಲಿದೆ. ಯಾಕೆ ಮಾಡಿದ್ದೇವೆ ಕಾರ್ಮಿಕ ದಿನಾಚರಣೆ ಅಂದ್ರೆ, ಇವತ್ತು ಕಾರ್ಮಿಕ ದಿನಾಚರಣೆ ಒಳಗೆ ಒಂದು ಇನ್ನೊಂದು ಆಗಿರ್ತದೆ. ಯಾಕಂದ್ರೆ ಆ ದಿನ 8 ತಾಸು ದೂರ ಕೆಲಸ, ಆಮೇಲೆ ಕೆಲಸಕ್ಕೆ ತಕ್ಕ ಕನಿಷ್ಠ ಕೂಲಿ ಬರಬೇಕಂತೇಳಿ 136
ಕೆಲಸ ಮತ್ತು ಭದ್ರತೆ ನಮಗ ಸಿಗಬೇಕಂತ ಹೇಳಿ ಹೋರಾಟಗಳನ್ನು ಏನು ಮಾಡ್ತಿದ್ರು ವಿಧಾನದೊಳಗ ಅಲ್ಲಿ ಪ್ರತಿಭಟನೆ ಮಾಡುವಂತ ಒಂದು 4 ಮಂದಿಗೆ ಗಲ್ಲು ಏನಾಗ್ತಿದ್ವಿ ಹೋರಾಟದೊಳಗ. ಆಮೇಲೆ ಕಾರ್ಮಿಕರ ಮೇಲೆ ಗುಂಡಿನ ದಾಳಿಗಳನ್ನು ಮಾಡಿದರು. ಅದರಲ್ಲಿ ಒಂದು 7 ಜನ ಕಾರ್ಮಿಕರು ಹುತಾತ್ಮರಾಗ ಆ ಹುತಾತ್ಮರಿಗೆ ನಾವು ಇವತ್ತು ದೃಷ್ಟಾಂತಗಳನ್ನ ಅರ್ಪಿಸುವ ಮೂಲಕ ಇವತ್ತು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಲಿದ್ದೀವಿ. ಸಾಮಾಜಿಕ ಭದ್ರತೆ ಅಂತ ಕಾನೂನುಗಳಲ್ಲಿ ಇವತ್ತು ಬದಲಾವಣೆ ಮಾಡ್ಯಾರ. ಅದು ನಿಮಗೆ ಗೊತ್ತಾಗತ್ತಿಲ್ಲ. ನಿಮಗೇನು ಗೊತ್ತಾ? ಬಡ ಹೋಗಿ ಅಡಿಗೆ ಮಾಡಿ ಮಕ್ಕಳಿಗೆ ಜಲ್ದಿ ಮನೆಗೆ ಬರ್ಬೇಕು. ಬಡ ಹೋಗಿ ಪೋಷಣೆ ಕ್ರಿಯಾಕ್ ಮುಗಿಸಿ ಗರ್ಭಿಣಿ ಬಾಳಂತರಿಗೆ ಊಟ ಮಾಡಿಸಿ ನಾನು ಮನೆಗೆ ಹೋಗ್ಬೇಕು. ಪಂಚಾಯತ್ ಅವರು ವಸೂಲಿಗೆ ಹೋಗ್ಬೇಕು, ನೀರು ಬಿಡಾಕ್ ಹೋಗ್ಬೇಕು. ಬರೀ ಅಷ್ಟೇ. ಮುಂದೆ ಸಂಜೆ ಗಂಟೆ ಬರೀ ಎಷ್ಟೇ ನಿಮ್ಗೆ. ಆದ್ರೆ ಈ ದೇಶದಲ್ಲಿ ನಡೆಯುವಂತ ಅನ್ಯಾಯಗಳೇನು? ಈ ದೇಶದಲ್ಲಿ ಯಾರ ಮೇಲೆ ಶೋಷಣೆ ಆಗತೈತಿ, ಯಾಕಾಗತೈತಿ? ದಲಿತರ ಮೇಲೆ ಶೋಷಣೆ, ಜಾತಿ ಧರ್ಮಗಳ ಮೇಲೆ ಕಚ್ಚಾಟ ಮಾಡಾಕ್ತಾರ, ಕಚ್ಚಾಟ ಹಚ್ಚಾಗುತ್ತಾರ ಅನ್ನುವಂಥದ್ದು ನಿಮ್ಗೇನು ಗೊತ್ತಿಲ್ಲ. ಅರೆ ಇವತ್ತು ಜಾತಿ ಗಲಿಗಳನ್ನು ಸೃಷ್ಟಿ ಮಾಡಿ ಆರಿಸಿಕೊಂಡಾರ. ಯಾವುದೇ ರೀತಿಯಿಂದ ಜನಸೇವೆಗಳನ್ನ ಜನಪರವಾಗಿರುವಂತ ಕಾರ್ಯಕ್ರಮಗಳನ್ನು ಮಾಡಿ ಬಂದಿಲ್ಲ ಅವರು. ಬಿಜೆಪಿ ಅಂದ್ರೆ ಏನು? ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಬಿಜೆಪಿ ಬಿ ಅಂದ್ರೆ ಬಿಸಿಲಿ ನೈ ಅಂದ್ರೆ ಕರೆಂಟ್ ಎಲ್ಲ ನೈಗೆ ಹೊಂಟಾವಲ್ವಾ? ಹೊಂಟಾವಲ್ರಿ. ಬಿ ಅಂದ್ರೆ ಬಿಸಿಲಿ ನಹಿ ಅಂದ್ರೆ ಕರೆಂಟ್ ಇಲ್ಲ ಅಂತ ಹೇಳಿ. ಜೆ ಅಂದ್ರೆ ಏನು? ಜಲ್. ನಿಮ್ ಕಡೆ ಒಂದಿಲ್ಲ ಜೆಜೆಎಂ ನಳ ಆಗ್ತಾ ಐತಿ, ನೀರೈತಿ ಇಲ್ಲ. ಜೆಜೆಎಂ ಜಲ್ ಜೀವನ್ ಮಿಷನ್ ನಳ ಬರಬಾರ್ದು, ನೀರು ಬರತ್ತವ ಅಂದ್ರೆ ಜೆ ಅಂದ್ರೆ ಜಲ್ ನಹಿ ಅಂದ್ರೆ ನೀರಿಲ್ಲ. ಪಿ ಅಂದ್ರೆ ಏನು? ಪ್ರೋಗ್ರಾಮ್ ನಹಿ, ಯಾವುದೇ ಕಾರ್ಯಕ್ರಮ ಇಲ್ಲ. ಇದು ಬಿಜೆಪಿ.